ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಮೊಟ್ಟೆ ಹಾಕ್ತಲೇ ಕೇಕ್ ಮಾಡುವಂಥ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡುವಂತಹ ಬನಾನಾ ಕಪ್ ಕೇಕ್ ವಿತೌಟ್ ಎಗ್. ಸೊ ಇವತ್ತು ಹೇಗೆ ಮಾಡೋದು ಅಂತ ನೋಡೋಣ. ಬಾಳೆಹಣ್ಣನ್ನು ನಾವು ಅಂತೂ ಮನೆಯಲ್ಲಿ ತಂದಿರ್ತೀವಿ. ಸೊ ಜಾಸ್ತಿ ಹಣ್ಣಾಗಿರುವಂಥ ಬಾಳೆಹಣ್ಣನ್ನು ನಾವು ತಿನ್ನೋದಕ್ಕೆ ಇಷ್ಟಪಡಲ್ಲ. ಸೊ ಅಂಥ ಬಾಳೆಹಣ್ಣನ್ನು ಉಪಯೋಗಿಸಿ ನಾವು ಇವತ್ತು ಒಂದು ಕೇಕ್ ಮಾಡೋಣ. ಸೊ ಇದನ್ನು ಮಾಡಿದ್ರೆ ನೀವು ಖಂಡಿತವಾಗ್ಲೂ ಎಲ್ಲರೂ ಕೂಡ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ. ಅಷ್ಟು ಸಾಫ್ಟಾಗಿ ಬರುತ್ತೆ. ಓವೆನ್ ಇಲ್ಲದಲೇ ನಾವು ಕೇಕ್ನ ಮಾಡ್ಬೋದು. ಸೊ ಈಗ ನಾನು 3 ಬಾಳೆಹಣ್ಣು ತೊಗೊಂಡಿದ್ದೀನಿ. ಇಲ್ಲಿ ಒಂದು ಬೌಲಿಗೆ ನಾನೀಗ ಸಿಪ್ಪೆಯನ್ನು ತೆಗೆದು ಬಾಳೆಹಣ್ಣು ಹಾಕೋತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಸಿಪ್ಪೆ ತೆಗೆದು ಹಾಕೊಳ್ಳೋಣ. ಸ್ವಲ್ಪ ಹಣ್ಣಾಗಿರೋಂತಹ ಬಾಳೆಹಣ್ಣು ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಬರಬೇಕು. ಸೊ ನೋಡಿ, ಜಾಸ್ತಿ ಹಣ್ಣಾಗಿದೆ. ಇಂಥ ಬಾಳೆಹಣ್ಣು ನಾವು ತಿನ್ನೋದಕ್ಕೆ ಮನೆಯಲ್ಲಿ ಮಕ್ಕಳು ತಿನ್ನೋದಿಲ್ಲ, ದೊಡ್ಡವರು ಕೂಡ ಇಷ್ಟಪಡಲ್ಲ ತಿನ್ನೋದಕ್ಕೆ. ಸೊ ನಾವು ಇದನ್ನು ಎಸಿತೀವಿ ನಿಜವಾಗ್ಲೂ. ಯಾಕೆಂತಂದರೆ ಏನೋ ಅದು ಜಾಸ್ತಿ ಹಣ್ಣಾಗಿರೋದು ಪಿಚಿ ಪಿಚಿ ಅಂತ ಇರುತ್ತೆ ಅಂತ ಇಷ್ಟಪಡಲ್ಲ. ಬಟ್ ಅದನ್ನು ಒಂದು ರೆಸಿಪಿ ಮಾಡ್ಕೊಳ್ಳೋದಿದೆಯಲ್ಲ, ತುಂಬ ಅಂದರೆ ತುಂಬಾ ಯಮ್ಮಿ ರೆಸಿಪಿ ಇದು. ಸೊ ನೋಡಿ, ನೀವು ಒಂದ್ಸಲ ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಮತ್ತೆ ಯಾವತ್ತೂ ಕೂಡ ಬಾಳೆಹಣ್ಣು ಇಷ್ಟು ಹಣ್ಣಾಗಿರೋವಂಥ ಬಾಳೆಹಣ್ಣನ್ನು ಆಚೆ ಎಸೆಯೋದೇ ಇಲ್ಲ. ಅಷ್ಟು ಹಣ್ಣಾಗೋವರೆಗೂ ನೀವು ಇಟ್ಟು ಬೇಕಿದ್ದರೆ ಈ ರೆಸಿಪಿನ ಮಾಡ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ಸೊ ನೋಡಿ, ನಾನೀಗ 2ನೇ ಬಾಳೆಹಣ್ಣು ಕೂಡ ಕಟ್ ಮಾಡಿ ಈಗ ಅದನ್ನು ಕೂಡ ಈ ಥರ ಮ್ಯಾಶ್ ಮಾಡ್ಕೋತೀನಿ ಒಂದು ಸ್ಪೂನಲ್ಲಿ. ಯಾಕೆಂದರೆ ಜಾಸ್ತಿ ಹಣ್ಣಾಗಿರೋದ್ರಿಂದ ಒಂದು ಸ್ವಲ್ಪ ನಾವು ಮ್ಯಾಶ್ ಮಾಡಿದ್ರೆ ಸಾಕು. ನೋಡ್ತಾ ಇದ್ದೀರಲ್ಲ, ಈ ಥರ ಮಾಡಿಕೊಂಡು, ಸೊ ಇದಕ್ಕೆ ನಾನು ಇಲ್ಲಿ ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆ, ಅಡುಗೆ ಎಣ್ಣೆ ಇರುತ್ತಲ್ಲ, ಸೊ ಅದನ್ನು ಹಾಕ್ಕೋತಾ ಇದ್ದೀನಿ. ಈಗ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ನೀಟಾಗಿ ಮಿಕ್ಸ್ ಮಾಡಿದ ನಂತರ ನಾನು ಇದನ್ನು ಒಂದು ಕಡೆ ಇಟ್ಬಿಡ್ತೀನಿ, ಸೈಡಲ್ಲಿ ಇಡೋಣ ಇದನ್ನು. ಈಗ ಇನ್ನೊಂದು ಬೌಲ್ ತೊಗೋತೀನಿ ನಾನು ಫ್ರೆಂಡ್ಸ್. ಸೊ ಈ ಬೌಲಿಗೆ ಇವಾಗ ನಾನು ಒಂದು 3/4 ಕಪ್ ಆಗುವಷ್ಟು ತೊಗೊಂಡಿದ್ದೀನಿ ರವೆನ. ನಿಮಗೆ ಸ್ವಲ್ಪ ಜಾಸ್ತಿ ಕೇಕ್ ಮಾಡೋದಾದರೆ ನೀವು ಇದನ್ನು ಇನ್ನೂ ಸ್ವಲ್ಪ ಜಾಸ್ತಿನೇ ರವೆನ ಹಾಕ್ಕೋಬೋದು. ಸೊ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ನ ತೊಗೊಂಡಿದ್ದೀನಿ. ಅರ್ಧ ಸ್ಪೂನ್, ಜಾಸ್ತಿ ತೊಗೊಂಡಿಲ್ಲ. ಹಾಗೆ ಇಲ್ಲಿ ನಾನು ಸಕ್ಕರೆ ಪುಡಿನ ತೊಗೊಂಡಿದ್ದೀನಿ, ಶುಗರ್ ಪೌಡರ್ ಅಲ್ಲಿ 1 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಸ್ವಲ್ಪ ಸ್ವೀಟ್ ಕಮ್ಮಿ ಇರಲಿ ಅನ್ನೋದಾದರೆ ಇನ್ನೂ ಕಮ್ಮಿ ಹಾಕ್ಕೋಬೋದು. ಹಾಗೆ ವೆನಿಲಾ ಎಸೆನ್ಸ್ನ ಹಾಕ್ಕೋತಾ ಇದ್ದೀನಿ, 1 ಡ್ರಾಪ್ ಆಗೋಷ್ಟು, ಜಾಸ್ತಿ ಹಾಕ್ತಾ ಇಲ್ಲ ನಾನು. ಸೊ ಇದ್ದರೆ ನೀವು ಹಾಕ್ಕೋಬೋದು, ಇಲ್ಲಿ ನಾನು ಫ್ಲೇವರ್ಗೆ ಅಂತ ಹಾಕಿರೋದು. ಸೊ ನೀವು ಇದಿಲ್ಲ ಅಂತಂದರೆ ಏಲಕ್ಕಿ ಪೌಡರ್ ಕೂಡ ಹಾಕ್ಕೋಬೋದು ಫ್ರೆಂಡ್ಸ್. ಓಕೆ, ಇವಾಗ ನೋಡಿ, ನಾನು ಮಿಕ್ಸ್ ಮಾಡಿರೋಂತಹ ಬಾಳೆಹಣ್ಣು ಇದೆಯಲ್ಲ, ಸೊ ಅದನ್ನ ಇವಾಗ ಹಾಕಿ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ, ನೀಟಾಗಿ ಮಿಕ್ಸ್ ಮಾಡ್ತೀನಿ. ಸೊ ನೋಡಿ, ಈಗ ನಾವು ಇದರಲ್ಲಿ ರವೆ ಮತ್ತು ಸಕ್ಕರೆ ಪುಡಿ ಹಾಗೆ ವೆನಿಲಾ ಎಸೆನ್ಸ್ ಮತ್ತು ಬೇಕಿಂಗ್ ಪೌಡರ್ ಇಷ್ಟನ್ನು ಮಾತ್ರ ಹಾಕಿರೋದು. ಸೊ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ರವೆನ ನೀವು ಸ್ವಲ್ಪ ಸಣ್ಣ ರವೆ ಇದ್ದರೆ ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ ಅಂತ. ಓಕೆ ನೋಡಿ, ಈಗ ಮಿಕ್ಸ್ ಮಾಡಿ ನಾನು ಸುಮಾರು ಇದನ್ನು ಒಂದು 10 ನಿಮಿಷ ರೆಸ್ಟಿಗೆ ಇಟ್ಟಿದ್ದೆ. ಸೊ 10 ನಿಮಿಷ ಆದ ನಂತರ ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಇವಾಗ ನೀವು ನೋಡಿ, ನಾನಿಲ್ಲಿ ಸಣ್ಣ ಸಣ್ಣ ಕಪ್ಪುಗಳನ್ನು ತೊಗೊಂಡಿದ್ದೀನಿ, ಬೌಲ್ಗಳು. ಸೊ ಇದು ಈಗ ಈ ಬೌಲ್ ನಾನು ಕಪ್ಪಿಗೆ ಹಾಕೋತಿದ್ದೀನಿ ಸ್ಪೂನಿಂದ. ನೋಡ್ತಾ ಇದ್ದೀರಲ್ಲ, ಜಾಸ್ತಿ ಪೂರ್ತಿ ಹಾಕಬೇಡಿ, ಫುಲ್ ಕವರ್ ಆಗೋ ಹಾಗೆ ಒಂದು 3/4% ಹಾಕಿ ಸಾಕು. ಅದು ಬೇಯಬೇಕಾದ್ರೆ ಮತ್ತು ಜಾಸ್ತಿ ಉಬ್ಬಿ ಬರುತ್ತೆ ಆವಾಗ. ಸೊ ನೋಡಿ, ನಾನು ಇಷ್ಟನ್ನು ಹಾಕಿದ್ದೀನಿ. ನಂತರ ಇವಾಗ ಡ್ರೈ ಫ್ರೂಟ್ಸ್ನ ಹಾಕ್ಕೋತಾ ಇದ್ದೀನಿ. ಸೊ ಟೂಟಿ ಫ್ರೂಟಿ ಇದ್ದರೆ ನೀವು ಟೂಟಿ ಫ್ರೂಟಿ ಕೂಡ ಹಾಕ್ಕೋಬೋದು. ನಾನು ಇಲ್ಲಿ ಬಾದಾಮ್, ದ್ರಾಕ್ಷಿ ಮತ್ತು ಗೋಡಂಬಿ ಇಷ್ಟನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್. ಓಕೆ, ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಈಗ ನೋಡಿ, ನಾನು ಮರಳನ್ನ ತೊಗೊಂಡಿದ್ದೀನಿ. ಸೊ ಒಂದು ಕುಕ್ಕರಲ್ಲಿ ಮರಳು ಹಾಕಿ ಈಗ ಬಿಸಿಗೆ ಇಟ್ಟಿದ್ದೀನಿ. ಸೊ ಬಿಸಿ ಆಗಿದೆ ಮರಳು, ಸುಮಾರು ಒಂದು 10 ನಿಮಿಷ ನಾನು ಬೇಯಿಸಿದ್ದೀನಿ ಅದನ್ನು ಫುಲ್ಲು. ಸೊ ತುಂಬ ಬಿಸಿ ಇದೆ. ಇಲ್ಲ ಮರಳು ಸಿಗಲ್ಲ ಅನ್ನೋರು ನೀವು ಉಪ್ಪನ್ನು ಕೂಡ ಹಾಕ್ಕೊಂಡು ಮಾಡ್ಬೋದು. ಸೊ ಇವಾಗ ಒಂದು ತಟ್ಟೆ ಇಟ್ಕೋತಾ ಇದ್ದೀನಿ. ತಟ್ಟೆ ಇಟ್ಟ ನಂತರ ನಾನು ಈಗ ಬೌಲ್ಗಳನ್ನೆಲ್ಲ ಇಟ್ಕೋತೀನಿ ಒಂದು ತಟ್ಟೆ ಮೇಲೆ. ನೋಡ್ತಾ ಇದ್ದೀರಲ್ಲ, ಈ ಥರ ಮಾಡಿ ನಾನೀಗ 5 ಬೌಲ್ನ ತೊಗೊಂಡಿದ್ದೀನಿ. ಸೊ 5 ಹಾಕಿ ಇವಾಗ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಡೋಣ. ಕ್ಲೋಸ್ ಮಾಡಿ ಒಂದು 10 ನಿಮಿಷ ನಾವು ಬೇಯಿಸಬೇಕಾಗುತ್ತೆ, ಜಾಸ್ತಿ ಏನು ಬೇಡ, 10 ನಿಮಿಷ ಸಾಕು. ಸೊ 10 ನಿಮಿಷ ಆದಮೇಲೆ ನೀವು ನೋಡಿ
ನಾನೀಗ ಆಗಿದೆ 10 ನಿಮಿಷ ಆಗಿದೆ. ಸೊ ನಾನು ಇವಾಗ ಇದು ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊತೀನಿ. ನೋಡಿ ಹೀಗೆ ಕಡ್ಡಿ ನಾವು ಅದರಲ್ಲಿ ಚುಚ್ಚಿದ್ರೆ ಅದರಲ್ಲಿ ನೋಡಿ ಸ್ವಲ್ಪನೂ ಏನೂ ಬರ್ತಿಲ್ಲ. ಸೊ ಇದು ಆಗಿದೆ ಅಂತ ನಾನಿವಾಗ ಇದನ್ನು ತೆಗೆದಿಟ್ಕೋತೀನಿ ಫ್ರೆಂಡ್ಸ್. ಓಕೆ, ನೋಡ್ತಾ ಇದ್ದೀರಲ್ಲ, ಕೇಕ್ ಮಾಡೋದು ತುಂಬ ದೊಡ್ಡ ಕೆಲಸ ಅಂತೂ ಅಲ್ವೇ ಅಲ್ಲ. ಸೊ ನೀವು ಇದನ್ನು ಕೇಕ್ ಮೌಲ್ಡಲ್ಲಿ ಕೂಡ ಒಂದು ದೊಡ್ಡದಾಗಿ ಬೇಕು ಅಂತಂದರೆ ಸಣ್ಣ ಕಪ್ ಕೇಕಲ್ಲಿ ಕಪ್ಪಲ್ಲಿ ಬೇಡ ಅಂತಂದರೆ ನೀವು ಮೌಲ್ಡ್ಗಳು ಕೂಡ ಹಾಕ್ಕೋಬೋದು. ಸೊ ಇವಾಗ ನೋಡಿ ಚಾಕುವಿಂದ ಸೈಡಲ್ಲಿ ಸ್ವಲ್ಪ ಬಿಡಿಸ್ಕೊಳ್ಳೋಣ, ಜಾಸ್ತಿ ಏನು ಅಂಟ್ಕೊಂಡಿರಲ್ಲ. ಸೊ ನಾನು ಇಲ್ಲಿ ಬಿಡಿಸ್ಕೊತಾ ಇದ್ದೀನಿ. ಬಿಡಿಸ್ಕೊಂಡು ನೋಡಿ ತೆಗೆದು ತೋರಿಸ್ತೀನಿ. ನೋಡಿ ಬನಾನಾ ಕಪ್ ಕೇಕ್ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ಬನಾನಾ ಕಪ್ ಕೇಕ್ ವಿತೌಟ್ ಎಗ್ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಓಕೆ.